ನಮಸ್ಕಾರ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಫುಲ್ ಪ್ಲೈನ್ ಬ್ಲೌಸ್ ಕಟಿಂಗ್ ಇರುತ್ತೆ. ವಿತ್ ಅಳತೆ ಬ್ಲೌಸಿನಿಂದ ಅಳತೆ ತೆಗೆದು ಹೇಗೆ ಕಟಿಂಗನ್ನು ಮಾಡ್ಕೊಳ್ಳೋದು ಅನ್ನೋ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇರುತ್ತೆ. ಮಿಸ್ ಮಾಡ್ಕೊಳ್ದೆ ಹೊಸಬರಿಗಾಗಿ ಮಾಡ್ತಾ ಇರುವಂತಹ ವಿಡಿಯೋ ಹಾಗಿದ್ರೆ ಈಗ ವಿಡಿಯೋ ಶುರು ಮಾಡೋಣ. ಲೇಟ್ ಮಾಡೋದು ಬೇಡ. ಇಲ್ಲಿ ನೋಡಿ 1 ಮೀಟ್ರ್ ಪೀಸನ್ನು ನಾನು ತಗೊಂಡಿದ್ದೀನಿ. ಅದನ್ನು ಈ ಕಡೆ ಅಂಚಿದೆ ನೋಡಿ, ಅದನ್ನು ಫೋಲ್ಡ್ ಮಾಡಿಕೊಂಡು ಅದನ್ನು 4 ಭಾಗವಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಅಂದರೆ 4 ಲೇಯರಲ್ಲಿದೆ. ಈಗ ಸ್ಲೀವ್ಸ್ ಕಟಿಂಗ್, ಯಾವುದೇ ನೀವು ಬ್ಲೌಸ್ ಕಟಿಂಗನ್ನು ಮಾಡಬೇಕಾದ್ರೂ ಫಸ್ಟ್ ಸ್ಲೀವ್ಸ್ ಕಟಿಂಗನ್ನು ಮಾಡ್ಕೊಳ್ಳಿ. ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಈಗ ಇಲ್ಲಿ ನೋಡ್ಬೋದು, ಈಗ ಫಸ್ಟು ಸ್ಟ್ರೈಟಾಗಿ ಇದನ್ನು ಕಟ್ ಮಾಡ್ಕೊಂಬಿಡೋಣ. ಫಸ್ಟ್ ಸ್ಟ್ರೈಟಾಗಿ ನೋಡಿ, ಫಸ್ಟು ಮಾರ್ಜಿನ್ ನೀಟಾಗಿರಬೇಕು. ಕಟ್ ಮಾಡಿ ತೆಗೆದುಬಿಡಿ. ಒಂದು ಸ್ವಲ್ಪ ಏರುಪೇರು ಬಂದರೆ ಅದನ್ನು ಕಟ್ ಮಾಡಿ ತೆಗೆದು ನೀಟಾಗಿ ಇಟ್ಕೋಬೇಕು. ಇಟ್ಕೊಂಡಿದ್ದಾದ ನಂತರ ಇದು ಎಷ್ಟು ಉದ್ದ ಇದೆ, ಫಸ್ಟ್ ಎಷ್ಟು ಉದ್ದ ಇದೆ ಅನ್ನೋದನ್ನು ನೋಡ್ಕೊಳ್ಳೋಣ. ಎಷ್ಟು ಉದ್ದ ಇದೆ ಅನ್ನೋದನ್ನು ನೋಡಿಕೊಂಡು ಈಗ ನೋಡಿ, ಎಲ್ಲಿಂದ ಅಳತೆ ತೆಗಿಬೇಕು. ಇನ್ನೊಂದು ವಿಡಿಯೋದಲ್ಲಿ ನಾನು ಬ್ಲೌಸಿಂದ ಅಳತೆಯನ್ನು ಹೇಗೆ ತೆಗಿಯೋದು ಅನ್ನೋದನ್ನು ಡೀಟೇಲಾಗಿ ಬರೀ ಅಳತೆ ತೆಗಿಯೋದನ್ನೇ ತೋರಿಸ್ಕೊಡ್ತೀನಿ. ಈಗ ನೋಡಿ, 10.5 ಇಂಚ್ ಇದೆ. ಇದು ನಾವು 10 ಇಂಚ್ ಇಟ್ಕೊಳ್ಳೋಣ. 1/2 ಇಂಚು ಉದ್ದ ಸ್ಲೀವ್ಸು ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ನೋಡ್ಬೋದು, ಇಲ್ಲಿ 1.5 ಅಷ್ಟು ನಾವು ಮಾರ್ಜಿನಿಗೆ ಬಿಟ್ಕೋಬೇಕು. 1 ಇಂಚ್ ಬಿಟ್ಟರು ಸಾಕಾಗತ್ತೆ. ನಾನು 1.5 ಇಂಚ್ ಬಿಟ್ಕೋತೀನಿ. ಯಾಕೆಂದರೆ 1/2 ಇಂಚು ಫೋಲ್ಡಿಂಗ್ ಮಾಡೋದಕ್ಕೆ ಹೋಗುತ್ತೆ, ಅಂಚನ್ನು ಫೋಲ್ಡಿಂಗ್ ಮಾಡೋದಕ್ಕೆ ಹೋಗುತ್ತೆ. ಈಗ ಇಲ್ಲಿ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕ್ಕೋಬೇಕು. ಇಲ್ಲಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಂಡಿದ್ದಾಗಿದೆ, ಕಾಣಿಸ್ತಿದೆಯಾ? ಈಗ ನಾನು ಉದ್ದನ 10 ಇಂಚನ್ನು ತಗೋತೀನಿ. ಪ್ಲಸ್ 1/2 ಇಂಚು ನಾನು ಮಾರ್ಜಿನಿಗೆ ಬಿಡ್ತೀನಿ. ನೋಡಿ, 10 ಪ್ಲಸ್ 1/2 ಇಂಚು ಮಾರ್ಜಿನ್ಗೆ ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕೋಬೇಕು. ನೋಡಿ, ಡೀಟೇಲಾಗಿ ಕಟಿಂಗ್ ಇರುತ್ತೆ, ಮಿಸ್ ಮಾಡ್ಕೊಳ್ಬೇಡಿ. ನೋಡಿ, ಈಗ ಇಷ್ಟಾದ ನಂತರ ನಾವು ಇಲ್ಲಿ 10 ಇಂಚನ್ನು ತಗೊಂಡಿರೋದ್ರಿಂದ 10 ಇಂಚು ಮೇಲ್ಗಡೆ ಇದ್ದರೆ 10 ಇಂಚ್ ಅಂದರೆ 10.5, 11 ಇಂಚ್ ಇದ್ದರೆ ನಾವು ಡೌನಿಂಗನ್ನು 4 ಇಂಚ್ ಇಟ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ನಾವು 10 ಒಳಗೆ ಇದೆ, ಒಂದು 8.5, 9, 10 ಇದೆ ಅಂದರೆ ನಾವು ಇಲ್ಲಿ 3.5 ಇಂಚನ್ನು ಡೌನಿಂಗಾಗಿ ಇಟ್ಕೋಬೇಕು. ನೋಡಿ, ಇಲ್ಲಿ ಡೌನಿಂಗಿಗೆ ಆಯಿತು. ಈಗ ಸ್ಲೀವ್ಸ್ ಲೂಸನ್ನು ನೋಡಬೇಕು. ಇಲ್ಲಿ ನಾವು 1/2 ಇಂಚನ್ನು ಬಿಟ್ಟು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋತೀನಿ. ಯಾಕೆ ಅಂದರೆ ನಾವು 1/2 ಇಂಚನ್ನು ತುಂಡ ಮಾಡಿದ್ದೀವಿ, ಅದಕ್ಕೋಸ್ಕರ ಫೋಲ್ಡನ್ನು ಮಾಡಿಕೊಂಡು ಸ್ಲೀವ್ಸ್ ಲೂಸ್ ಎಷ್ಟಿದೆ, ಫಸ್ಟ್ ಸ್ಲೀವ್ಸ್ ಲೂಸು 6 ಇಂಚಿಗೆ ಮಾರ್ಜಿನನ್ನು ಹಾಕೋಬೇಕು. ಕಾಣಿಸ್ತಿದೆಯಾ? ಇಲ್ಲಿ ನೋಡಿ, 6 ಇಂಚಿಗೆ ಸ್ಲೀವ್ಸನ್ನು ಲೂಸು 6 ಇಂಚಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದಾದ ನಂತರ ಪ್ಲಸ್ 2 ಇಂಚು ನಮಗೆ ಬಟ್ಟೆ ಸಾಕಾಗತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಬಿಡ್ತಿದೆ, 8.5 ನಮಗೆ ಬಟ್ಟೆ ಸಾಕು. ಇಲ್ಲಿ ನಾವು ಯಾವುದೇ 1.5 ಇಂಚ್ವರೆಗೂ ಯಾವುದೇ ಕಟಿಂಗನ್ನು ಮಾಡೋ ಹಾಗಿಲ್ಲ. ಹಂಗಾಗಿ ಇಲ್ಲಿಂದ ಸ್ಟ್ರೈಟಾಗಿ ನೋಡಿ ಈ ರೀತಿ ಶೇಪನ್ನು ತಗೋಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕರ್ವ್ ಸ್ಕೇಲನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಶೇಪನ್ನು ತೆಗೆಯೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ, ಇಲ್ಲಿಂದ ಇಲ್ಲಿಗೆ ನಾವು ಸ್ಟ್ರೈಟಾಗಿ ಗೆರೆಯನ್ನು ಹಾಕೋಬೇಕು. ಇದು ಮಾರ್ಜಿನ್ಗೆ ಬಿಟ್ಕೋಬೇಕಾಗತ್ತೆ. ಆಯ್ತಲ್ವಾ? ಈಗ ಕಟಿಂಗನ್ನು ಮಾಡ್ಕೊಳ್ಳೋಣ. ಆಗಿದ್ದರೆ ನೋಡಿ, ಸ್ಲೀವ್ಸ್ ಕಟಿಂಗು ಮಾರ್ಕಿಂಗಲ್ಲೇ ನೋಡ್ಬೋದು ಸ್ಲೀವ್ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗಿದ್ರೆ ಈಗ ಇಲ್ಲಿ ನೋಡಿ, ಇಲ್ಲಿ 2 ಇಂಚ್ವರೆಗೂ ಯಾವುದೇ ಕಟಿಂಗ್ ಮಾಡೋ ಹಾಗಿಲ್ಲ. ಆ ನಂತರ ನಾವು ಯಾವ ರೀತಿ ಮಾರ್ಕನ್ನು ಮಾಡ್ಕೊಂಡಿದ್ದೀವಲ್ಲ ಆ ರೀತಿಯೇ ಕಟಿಂಗನ್ನು ಮಾಡ್ಕೋಬೇಕು. ಈಗ ನೋಡಿ, ಇಲ್ಲಿ 2 ಇಂಚ್ಗೆ ಒಂದು ಸ್ನ್ಯಾಚ್, ಇಲ್ಲಿ ಸೆಂಟರಿಗೆ ಒಂದು ನ್ಯಾಚನ್ನು ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಪೀಸು, ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ನೋಡಿ, ಈಗ ಇಲ್ಲಿ ಈ ರೀತಿ ಇದನ್ನು ಹಾಕ್ಕೋಬೇಕು. ನೋಡಿ, ಇಷ್ಟು ಸ್ಲೀವ್ಸ್ನ ಕಟಿಂಗು. ಈಗ ಸ್ಲೀವ್ಸ್ ಕಟಿಂಗ್ ನೋಡಿದ್ರಲ್ವ, ಇದನ್ನು ಎತ್ತಿಟ್ಬಿಡೋಣ. ಈಗ ನೆಕ್ಸ್ಟು ನಾವು ಈಗ ಮಿಕ್ಕಿರುವಂಥ ಪೀಸಲ್ಲಿ ನಾನು ಡಬಲ್ ಫೋಲ್ಡ್ ಮಾಡ್ಕೊಂಡೆ ನಾನು ಕಟಿಂಗನ್ನು ಮಾಡ್ಕೋತೀನಿ. ಈಗ ನೋಡಿ, ಈ ರೀತಿ ಮಡ್ಚ್ಕೊಂಡು ಎಷ್ಟು ವಿಡ್ತ್ ಬೇಕು, ಎಷ್ಟು ನಮಗೆ ಇದು ಬೇಕು ನೋಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ
ಫೋಲ್ಡನ್ನು ಮಾಡ್ಕೋಬೇಕು. 4 ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಉದ್ದ ಎಷ್ಟು ಮತ್ತು ಅದರಲ್ಲಿರುವಂತಹ ಅಳತೆ ನೋಡಿಕೊಂಡು ಎಷ್ಟು ಉದ್ದ ಬೇಕು ಎಷ್ಟು ಅಗಲ ಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈಗ 4 ಫೋಲ್ಡ್ ಆಗಿದೆ. ಈಗ ಸ್ಲೀವ್ಸ್ ಇದನ್ನು ತಗೊಳ್ಳೋಣ. ಇಲ್ಲಿಂದ ನಾವು ಅಳತೆಯನ್ನು ತಗೋಬೇಕು. ಎಲ್ಲಿಂದ ತಗೋಬೇಕು? ಫಸ್ಟು ಅಳತೆ ತಗೊಳ್ಳೋದನ್ನು ನೋಡ್ಕೊಳ್ಳಿ. ಇಲ್ಲಿ ಏನು ಕಾಣಿಸ್ತಿದೆಯಲ್ಲ, ಹೊಲಿಗೆ ಕಾಣಿಸ್ತಿದೆಯಾ? ಈ ಹೊಲಿಗೆಯಿಂದ ಇಲ್ಲಿಂದ ಇಲ್ಲಿ ಎಷ್ಟಿದೆ? ಇದು 9.5 ಇದೆ. ನಾವು ಅಲ್ಲಿಗೆ 9.5ಗೆ 2 ಇಂಚನ್ನು ಸೇರಿಸ್ಕೊಂಡ್ರೆ ನೋಡಿ 9.5, ನೋಡಿ 9.5, 10.5, 11.5 ಇಷ್ಟು ಕರೆಕ್ಟಾಗಿದೆ. ನಾವು ಫೋಲ್ಡ್ ಮಾಡ್ಕೊಂಡಿರುವಂಥದ್ದು ಕರೆಕ್ಟಾಗಿದೆ. ಈಗ ಲೆಂತನ್ನು ನೋಡಬೇಕು. ಲೆಂತನ್ನೇ ಯಾವ ರೀತಿ ನೋಡೋದು? ನಾವು ಯಾವುದೇ ಕಾರಣಕ್ಕೂ ಫ್ರಂಟಿಂದ ಲೆಂತನ್ನು ನೋಡಬಾರ್ದು. ಫ್ರಂಟಿಂದ ಲೆಂತನ್ನು ನೋಡಿದ್ರೆ ಬ್ಲೌಸ್ ಹಾಳಾಗತ್ತೆ. ಈಗ ನೋಡಿ, ಇಲ್ಲಿ ಬ್ಯಾಕಲ್ಲಿ ಶೋಲ್ಡರ್ ಪಟ್ಟಿ ಬರುತ್ತೆ ನೋಡಿ. ಆ ಶೋಲ್ಡರ್ ಪಟ್ಟಿಯಿಂದ ಹಿಡಿದು ಇಲ್ಲಿ ಏನಿದೆ ಕೆಳಗಡೆ ನೋಡಿ 15 ಇಂಚು ರೆಡಿ ಉದ್ದ ಇದೆ. 15 ಇಂಚು ರೆಡಿ ಉದ್ದ ಇದ್ದರೆ ನಮಗೆ 17 ಇಂಚು ಬೇಕಾಗತ್ತೆ. ಯಾಕೆಂದರೆ ಫೋಲ್ಡಿಂಗಿಗೆ ಹೋಗುತ್ತೆ 2 ಇಂಚು. ನೋಡಿ, ಕರೆಕ್ಟಾಗಿ ಕಾಣಿಸ್ತಿದೆಯಾ? ನೋಡಿ 17 ಇಂಚು ಇದೆ, ಸಾಕಾಗತ್ತೆ. ಈಗ ಕಟ್ಟಿಂಗನ್ನು ಮಾಡ್ಕೊಂಬಿಡೋಣ. ಕರೆಕ್ಟಾಗಿದೆ, ನಾವು ಫೋಲ್ಡ್ ಮಾಡ್ಕೊಂಡಿರುವಂಥದ್ದು ಕರೆಕ್ಟಾಗಿದೆ. ಈಗ ನಾವು ಮುಂದೇನೂ 17 ಇಂಚನ್ನು ಇಟ್ಕೋತೀರಾ ಅಂದರೆ ಹೌದು. ಯಾಕೆ ಅಂದರೆ ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ 17 ಇಂಚು ಸಮವಾಗಿ 2 ಪೀಸು ಸಮವಾಗಿರಬೇಕು. ಸಮವಾಗಿದ್ದು ನಾವು ಇಲ್ಲೆಲ್ಲಿ ಕಪ್ಸ್ ಹಿಡಿತೀವಿ ಮತ್ತು ಕ್ರಾಸ್ ಬೆಲ್ಟನ್ನು ಸೇರಿಸ್ತೀವಿ. ಇದು ಸೈಡ್ ಜಾಯಿಂಟನ್ನು ಮಾಡೋದ್ರಿಂದ 2 ಇಂಚು 1.5 1.25 ಇಂಚು ಮೇಲ್ಗಡೆ ಹೋಗುತ್ತೆ. ನಾವು ಇದನ್ನು ಫೋಲ್ಡಿಂಗನ್ನು ಮಾಡಿ ಮಡ್ಚೋದು ಕರೆಕ್ಟಾಗಿ 2 ಇಂಚಿಗೆ ಬಂದು ನಿಂತ್ಕೊಳ್ಳುತ್ತೆ. ಇದಿಷ್ಟಾಯಿತು. ಸೈಡ್ಗೆ ಎತ್ತಿಟ್ಬಿಟ್ಟು ಈಗ ನಾವು ಇದರ ಅಳತೆಯನ್ನು ನೋಡ್ಕೊಳ್ಳೋಣ. ಇದನ್ನು ಸೈಡಲ್ಲಿ ಇಡ್ತೀನಿ. ಈಗ ನಾನು ಬ್ಲೌಸನ್ನು ಸರಿಯಾಗಿ ಇಟ್ಕೋತೀನಿ. ಈಗ ಕಾಣಿಸ್ತಿದೆಯಾ? ಈಗ ನಾವು ಅಳತೆಯನ್ನು ಈ ಜಾಯಿಂಟ್ ಏನಿದೆ ಶೋಲ್ಡರ್ ಜಾಯಿಂಟು, ಸ್ಲೀವ್ಸ್ ಜಾಯಿಂಟಿಂದ ಹಿಡಿದು ಈ ಸ್ಲೀವ್ಸ್ ಜಾಯಿಂಟ್ ವರ್ಗೂ ನಾವು ನೋಡಬೇಕು. ನೋಡೋದಾದರೆ ನಮ್ಗೆ 11 ಇಂಚು ಬರುತ್ತೆ. 11 ಇಂಚಲ್ಲಿ ಅರ್ಧ ನಾವು 5.5 ಇಟ್ಕೋಬೇಕು. ಮತ್ತು ಫ್ರಂಟ್ ನೆಕ್ಕು ಎಲ್ಲನೂ ಒಟ್ಟಿಗೆ ನೋಡ್ಕೊಂಬಿಡೋಣ. ಈಗ ನೋಡಿ, ಫ್ರಂಟ್ ನೆಕ್ಕಲ್ಲಿ ನಮಗೆ ಮಾರ್ಜಿನನ್ನು ಸೇರಿಸಿ 6.5 ಬರ್ತಿದೆ. 6.5 ಮಾರ್ಜಿನ್ ಬದಲು 6.5 ಇದೆ. 7 ಇಂಚನ್ನು ಇಟ್ಕೋಬೇಕು. ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ನಮಗೆ ಎಷ್ಟು ಬರ್ತಿದೆ? 5 ಇಂಚ್ ಬರ್ತಿದೆ. ಮಾರ್ಜಿನನ್ನು ಸೇರಿಸ್ಕೊಂಡು 5.5 ಇಂಚನ್ನು ಇಟ್ಕೋಬೇಕು. ಬ್ಯಾಕಲ್ಲಿ ನಿಮಗೆ ಇಷ್ಟೇ ಇಂಚ್ ಅಂತಿಲ್ಲ. ನಿಮಗೆ ಡೀಪ್ ಕಡಿಮೆ ಬೇಕಾದರೆ ಕಡಿಮೆ, ಜಾಸ್ತಿ ಬೇಕಾದರೆ ಜಾಸ್ತಿಯನ್ನು ಇಟ್ಕೋಬೋದು. ಇಲ್ಲಿ ನಮಗೆ 9.5 ಇಂಚಿದೆ. ಈಗ ಬನ್ನಿ ಇದಕ್ಕೆ ಮಾರ್ಕನ್ನು ಮಾಡಿಕೊಂಡು ಕಟಿಂಗನ್ನು ಮಾಡ್ಕೊಳ್ಳೋಣ. ಈಗ ಇದಿಷ್ಟ ಆಯ್ತಲ್ವ? ಈಗ ನಾವು ಫಸ್ಟು ಮಾರ್ಕನ್ನು ಮಾಡ್ಕೋಬೇಕು. ಶೋಲ್ಡರ್ ಡ್ರಾಪ್ ಅಂತ ಹೇಳ್ತಾ ಇರ್ತಾರೆ. ಏನಕ್ಕೆ ಶೋಲ್ಡರ್ ಡ್ರಾಪ್ ಅಂತಂದರೆ, ಇಲ್ಲಿ ನಾವು ಮಾಡುವಂಥ ಒಂದು ಮಿಸ್ಟೇಕಿಂದ ಶೋಲ್ಡರ್ ಡ್ರಾಪು. ಏನಂತಂದರೆ, ಇಲ್ಲಿ ನಮಗೆ 5.5 ಇದೆ. 11 ಇಂಚು ಅಂದರೆ ನಾವು 5.5ಗೆ ತಗೋಬೇಕು. ನಾವಿಲ್ಲಿ ಇದನ್ನು 2.5ಗೆ ತಗೋ ಹಾಗಿಲ್ಲ. ಯಾಕೆ ಅಂದರೆ 2 ಇಂಚನ್ನೇ ಇಟ್ಕೊಳ್ಳೋಣ. ಯಾಕೆ ಅಂದರೆ ಇಲ್ಲಿ ಪಟ್ಟಿ ನಮಗೆ ಕಡಿಮೆ ಆದಷ್ಟು ಇದು ಈ ಶೋಲ್ಡರ್ ಜಾಸ್ತಿ ಆದಷ್ಟು ನಮಗೆ ಡ್ರಾಪ್ ಆಗುವಂಥದ್ದು ಜಾಸ್ತಿ. ಹಾಗಾಗಿ ನೋಡಿ, ಇಲ್ಲಿ 5.5ಗೆ ನಾನು ಮಾರ್ಕನ್ನು ಮಾಡ್ಕೋತೀನಿ. ಜೊತೆಗೆ ಇಲ್ಲಿ ನಾನು ಫ್ರಂಟಲ್ಲಿ ನೋಡಿದಾಗೆ ಎಷ್ಟಿದೆ ನಮಗೆ 7 ಇಂಚ್ಗೆ ನಾನು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ 9.5 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿ ಪ್ಲಸ್ 2 ಇಂಚು. ಜೊತೆಗೆ ನಾನು ಇಲ್ಲಿ 9.5 ಬ್ಯಾಕಲ್ಲಿ 9.5ಗೆ ಡೀಪನ್ನು ಇಡ್ತಿದ್ದೀನಿ. ಬ್ಯಾಕ್ ಆಯಿತು. ಈಗ ನಾವು ಇಲ್ಲಿ ಇದನ್ನು ತೆಗಿಬೇಕಲ್ವ? ಎಷ್ಟು ಇಂಚಿದೆ ಕೆಳಗಡೆಯಿಂದ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ನಮಗೆ ಇಲ್ಲೆಲ್ಲಿ ನೋಡಿದ್ರಲ್ಲ, ಈ ಹೊಲಿಗೆಯಿಂದ ಕೆಳಗಡೆ ಎಷ್ಟಿದೆ? 3.5 ಇಂಚಿದೆ ನೋಡಿ. 3 ಇಂಚಿದೆ. 3 ಇಂಚಲ್ಲಿ ನಾವು ಮೇಲ್ಗಡೆ 1/2 ಇಂಚು, ಕೆಳಗಡೆ 1/2 ಇಂಚು ಹೋಗುತ್ತೆ. ಹಾಗಾಗಿ ಇಲ್ಲಿ 4 ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು. ಮಾರ್ಕನ್ನು ಮಾಡ್ಕೊಳ್ಳೋಣ. ಪ್ಲಸ್ ಇಲ್ಲಿ ಮೈನಸ್ ಮಾಡಬೇಕು 1 ಇಂಚನ್ನು. ಇಲ್ಲಿ 3 ಇಂಚಿಗೆ ನಾವು
ಮಾರ್ಕನ್ನು ಮಾಡಿಕೊಂಡು ಇಲ್ಲೊಂದು ಡಾಟ್ಸ್ ಆಗಿ ಇಲ್ಲಿ ಇಟ್ಕೋಬೇಕು. ಆಯ್ತಲ್ವಾ? ಈಗ ನಾವು ಟಕ್ಸ್ಗೆ ಬರೋದಾದರೆ ಇಲ್ಲಿ ಟಕ್ಸ್ ಹೇಗಿದೆ ನೋಡ್ಕೊಳ್ಳೋಣ. ಈಗ ಟಕ್ಸು ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚಿದೆ ನೋಡಿ, 5.5 ಇಂಚಿದೆ. ಇಲ್ಲಿ ಹಾಫ್ ಇಂಚು. ಈಗ ಇಲ್ಲಿ ನೋಡಿ, ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಹೋಗುತ್ತೆ, ಇಲ್ಲಿ 1/4 ಇಂಚು ಸ್ಟಿಚಿಂಗ್ ಹೋಗುತ್ತೆ, ಇಲ್ಲಿ 1/4 ಇಂಚು ಸ್ಟಿಚಿಂಗ್ ಹೋಗುತ್ತೆ. ಇಲ್ಲಿ ಅಲ್ಲಿಗೆ ನಾವು ಎಷ್ಟು ಇಂಚು ಇದೆ ಅಂತ ಕರೆಕ್ಟಾಗಿ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ಬಂದು 4.75 ಇಂಚಿದೆ. ಈಗ ನಾವು ನೋಡೋದಾದರೆ ನೋಡಿ, ಕರೆಕ್ಟಾಗಿದೆ. 4.75 ಇಂಚು ಅಲ್ಲಿಗೆ ಹೋದರೆ ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಹೋಗುತ್ತೆ. ಜೊತೆಗೆ ಇಲ್ಲಿ ಬಂದು ಈಗಾಗಲೇ ಸ್ಟಿಚಿಂಗ್ ಮಾರ್ಕನ್ನು ಇದರಲ್ಲಿ ತಗೊಂಡಿದ್ದೀವಿ. ಇಲ್ಲಿ 1/2 ಇಂಚ್ ಹೋಗುತ್ತೆ, ಇಲ್ಲಿ 1/4 ಇಂಚ್ ಹೋಗುತ್ತೆ. ಕರೆಕ್ಟಾಗಿ ನಮಗೆ 5.75 ಇಂಚು ಕರೆಕ್ಟಾಗಿದೆ. ಈಗ ಇದರ ಸೆಂಟರಲ್ಲಿ ನಾನು ಮಾರ್ಕನ್ನು ಮಾಡ್ಕೋತೀನಿ. ಫ್ರಂಟಲ್ಲಿ ನೋಡಿ, ಈ ಎರಡರ ಮಧ್ಯ ಏನಿದೆ, ಈ ಎರಡರ ಮಧ್ಯ ಸೆಂಟರ್ಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಇಲ್ಲಿ 3 ಇಂಚ್ವರೆಗೂ ನಾವು ಇದನ್ನು ಹಾಕ್ಕೋಬೇಕು, ಸೆಂಟರ್ ಪಾಯಿಂಟು. ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ನಾವು ನೋಡಿ, ಇಲ್ಲಿಂದ ಇಲ್ಲಿಗೆ ನಾವು ಎಷ್ಟಿದೆ ಅಂತ ಡಾಟ್ಸ್ ಪಾಯಿಂಟನ್ನು ನೋಡಿ, ಡಾಟ್ ಪಾಯಿಂಟು ಎಷ್ಟಿದೆ ಅಂತ ನೋಡ್ಕೊಳ್ಳೋದಾದರೆ 3.5 ಇಂಚು, ಇಲ್ಲಿಂದ ಇಲ್ಲಿಗೆ 3.5 ಇಂಚು, ಮತ್ತು ಇಲ್ಲಿ 3/4 ಇಂಚು ಅಂದರೆ 1.5 ಇಂಚು ಹಾಕಿ ಮಧ್ಯ ಒಂದು ಗೆರೆ. ಇಲ್ಲಿಗೆ ನಾವು ಟಕ್ಸ್, ನಮಗೆ ಮೇನ್ ಟಕ್ಸ್ ಬರೋದು ಇಲ್ಲೇ ಇಟ್ಕೊಳ್ಳೋಣ. ಜೊತೆಗೆ ಈ ಎರಡು ಮಧ್ಯ ಏನಿದೆಯಲ್ಲ, ಇಲ್ಲಿ ನಮಗೆ ಇನ್ನೊಂದು ಟಕ್ಸ್ ಬರುತ್ತೆ 3.5 ಇಂಚಿಗೆ ಒಂದು ಟಕ್ಸ್ ಹಾಕ್ಕೊಳ್ಳೋಣ. ಜೊತೆಗೆ ಈ ಎರಡು ಬೇಕಂದರೆ 3 ಟಕ್ಸ್ ಸಾಕು. ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿಗೆ ನಮಗೆ ಇನ್ನೊಂದು ಟಕ್ಸ್ ಬರುತ್ತೆ. ಆಯ್ತಲ್ವಾ? ಕಾಣಿಸ್ತಿದೆಯಾ? ಇಷ್ಟಾದ ನಂತರ ನಮಗೆ ಇದು ಸುತ್ತಳತೆ ಬೇಕಲ್ವಾ? ವೇಸ್ಟ್ ಸುತ್ತಳತೆಯನ್ನು ನೋಡೋಣ. ಯಾವ ರೀತಿ ನೋಡೋದು ನೋಡಿ, ಇಲ್ಲಿ ವೇಸ್ಟಿನ ಸುತ್ತಳತೆಯನ್ನು ನೋಡೋದಾದರೆ ಈ ಕಾಜಾ ಪಾಟ್ ಏನಿದೆ ಅದನ್ನು ಬಿಟ್ಬಿಟ್ಟು ಇಲ್ಲಿಂದ ನಾವು ಇದನ್ನು ಇಟ್ಕೋಬೇಕು. ಅಳತೆಯನ್ನು ಇಟ್ಕೊಂಡು ನೋಡಿ, ನೀಟಾಗಿ ಇಷ್ಟು ನೀವು ಮೆಜರ್ಮೆಂಟನ್ನು ನೀಟಾಗಿ ತಗೊಳ್ತು ಅಂದರೆ ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ಬ್ಲೌಸ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗು ನಿಮಗೆ ಬರುತ್ತೆ. ಪ್ಲೈನ್ ಬ್ಲೌಸ್ ಸ್ಟಿಚಿಂಗ್ ವೀಡಿಯೋನು ನಾನು ಹಾಕ್ತೀನಿ. 34.5 ಇದೆ. 34.5ಯಲ್ಲಿ ಅರ್ಧ ಟೇಪನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಲೆಕ್ಕ ಹಾಕ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ಫೋಲ್ಡ್ ಮಾಡಿದ್ರೆ ನಮಗೆ ಸಿಕ್ಬಿಡುತ್ತೆ. ಎಷ್ಟಿದೆ? 17.25 ಇದೆ. 17.25 ಅರ್ಧ ನೋಡಿ, 8.5 ಮೇಲೆ ಒಂದು ಗೀಟಿದೆ ಅಲ್ವಾ? ಈಗ 8.5 ಮೇಲೆ ಒಂದು ಗೀಟನ್ನು ನೋಡಿ ಈ ರೀತಿ ಇಟ್ಕೊಳ್ಳೋದು. 8.5 ಮೇಲೆ ಒಂದು ಗೀಟಿಗೆ ಒಂದು ಮಾರ್ಕು ಪ್ಲಸ್ 1 ಇಂಚು. 1 ಇಂಚ್ ಏನಕ್ಕೆ ಪ್ಲಸ್ 1 ಇಂಚನ್ನು ಇಡ್ತಿದ್ದೀನಿ? ಏನಕ್ಕೆ ಅಂದರೆ ಬ್ಯಾಕಲ್ಲಿ ಟಕ್ಸ್ ಬರುತ್ತೆ, ಕಂಪಲ್ಸರಿ ಟಕ್ಸ್ ಬೇಕು, ಅದಕ್ಕೋಸ್ಕರ. ಇಲ್ಲಿ ಪ್ಲಸ್ 2 ಇಂಚು ನೋಡಿ, ಇದಿಷ್ಟು ನಿಮಗೆ ಮಾರ್ಕು, ಇದಿಷ್ಟು ಮಾರ್ಕು ನಿಮಗೆ ರೆಡಿ ಆಯಿತು. ಇದಿಷ್ಟ ಆದ ನಂತರ ಇಲ್ಲಿಂದ ನಾವು ನೋಡಿ, ಇಲ್ಲಿ ಒಂದು, ಈಗ ನಾವು ಇದಕ್ಕೊಂದು ಶೇಪನ್ನು ಕೊಟ್ಕೊಳ್ಳೋಣ. ನೋಡಿ, ಇದಕ್ಕೊಂದು ಶೇಪ್ ಕೊಟ್ಕೊಂಡು ಇದ್ದಾಯ್ತಲ್ವ? ಇಲ್ಲಿಂದ ಇಲ್ಲಿಗೆ ನಮಗೆ 1.5 ಇಂಚಿಗೆ 1.5 ಇಂಚು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 1/2 ಇಂಚನ್ನು ಒಳಗಡೆ ತಗೊಂಡು ಇಲ್ಲಿಂದ ನಾವು 1 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳೋಣ. ಮಾಡಿಕೊಂಡು ಇಲ್ಲಿ ಸೆಂಟರ್ ಪಾಯಿಂಟ್ಗೆ ಒಂದು ಗೆರೆ ಹಾಕ್ಕೊಂಡು ನೋಡಿ, ಈ ರೀತಿ ನಾವು ನೀಟಾಗಿ ಕರು ಸ್ಕೇಲನ್ನು ಯೂಸ್ ಮಾಡ್ಕೋಬೇಕು. ಜೊತೆಗೆ ಈ ರೀತಿ ಬರ್ಕೊಳ್ಳೋಣ. ಶೇಪ್ ಬರಬೇಕಲ್ಲ, ಈ ರೀತಿ ನಾವು ಒಂದು ಶೇಪನ್ನು ಹಾಕ್ಕೊಂಡ್ರೆ ಆಯಿತು. ನೋಡಿ, ಇಲ್ಲಿಂದ ಈಗ ನಾನು ಕಟಿಂಗನ್ನು ಮಾಡ್ತೀನಿ. ಫುಲ್ಲು ಈಗ ಪ್ರತಿಯೊಂದು ಮಾರ್ಕು ಇದರಲ್ಲಿ ರೆಡಿ ಆಗಿಬಿಟ್ಟಿದೆ. ಈಗ ನಾವು ಕಟಿಂಗನ್ನು ಮಾಡ್ಕೊಳ್ಳೋಣ. ನೋಡಿ, ಕಾಣಿಸ್ತಿದೆಯಾ? ಕ್ರಾಸ್ ಬೆಲ್ಟ್ ತೆಗಿತೀನಿ ಫಸ್ಟು. ಈ ರೀತಿ ಕ್ರಾಸಾಗಿ ತೆಗಿಬೇಕು ಇದನ್ನು, ಕ್ರಾಸ್ ಬೆಲ್ಟ್.
ಅಂತೀವಿ. ಇಲ್ಲಿ ನಾವು ಫ್ರಂಟ್ ನೆಕ್ಕನ್ನು ಇಲ್ಲಿ ತೆಗೆಯೋಣ. ಪುನಃ ಬ್ಯಾಕ್ ನೆಕ್ಕನ್ನು ತೆಗಿಬೇಕಲ್ಲ, ಅದನ್ನು ಅಷ್ಟೇನೆ ನಿಮ್ಗೆ ಎಷ್ಟು ಡೀಪ್ ಬೇಕು, ಎಷ್ಟು ಯಾವ ರೀತಿ ರೌಂಡ್ ಬೇಕು ನೋಡಿಕೊಂಡು ತೆಗಿಬೇಕಾಗತ್ತೆ. ಇದಾದ ನಂತರ ಇಲ್ಲಿ ನೋಡಿ ಈ ರೀತಿ ಕಟಿಂಗನ್ನು ಮಾಡ್ಕೋಬೇಕು. 4 ಪೀಸನ್ನು ತಗೋಬೇಕು. ಜೊತೆಗೆ ಇಲ್ಲಿ ನೋಡಿ ಈ ರೀತಿ ಇಟ್ಕೋಬೇಕು. ನೀಟಾಗಿ ಈ ರೀತಿ ಶೇಪನ್ನು ತೆಗಿಯೋದು. 2 ಪೀಸನ್ನು ಇಟ್ಕೊಂಡು ಶೇಪ್ ತೆಗಿಬೇಕು. ಜೊತೆಗೆ ಇದಾಯಿತು. ಈಗ ಇಲ್ಲಿ ಒಂದು ನ್ಯಾಚ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಮಗೆ ಸ್ಟಿಚಿಂಗ್ ಈಸಿ ಆಗುತ್ತೆ. ಈಗ ನೋಡಿದ್ರಲ್ಲ, ಫುಲ್ಲು ಬ್ಲೌಸ್ ಕಟ್ಟಿಂಗು ನಿಮಗೋಸ್ಕರ ಈ ವಿಡಿಯೋದಲ್ಲಿದೆ. ಈಗ ನಾವು ಸ್ಟಿಚಿಂಗ್ ಮಾಡ್ಕೋಬೇಕಷ್ಟೆ. ಇನ್ನು ಮಿಕ್ಕಿದ್ದೆಲ್ಲ ಸ್ಟಿಚಿಂಗ್ ವಿಡಿಯೋದಲ್ಲಿ ಇರುತ್ತೆ. ಹಾಗಿದ್ರೆ ಈಗ ವಿಡಿಯೋನ ಮುಗಿಸೋಣ. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.